ಯೇಸುವಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೈಸ್ ದಿ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಪ್ರತಿದಿನ ಯೇಸು ತನ್ನ ಮಾತುಗಳಿಂದ ಸಾಂತ್ವನ ನೀಡುತ್ತಾನೆ. ಎವ್ರಿ ಡೇ ಜೀಸಸ್ ಕಂಫರ್ಟ್ಸ್ ವಿತ್ ದೀಸ್ ವರ್ಡ್ಸ್. ಈ ದಿನದ ವಚನ ಮಾರ್ಕ್ 8ನೇ ಅಧ್ಯಾಯ 35ನೇ ವಚನ. ಮಾರ್ಕ್ 8ನೇ ಅಧ್ಯಾಯ 35ನೇ ವಚನ ಓದಿಕೊಳ್ಳೋಣ. ಯಾಕಂದರೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವ ಯವನಾದರೂ ಅದನ್ನು ಕಳೆದುಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿಯೂ ಸುವಾರ್ತೆ ನಿಮಿತ್ತವಾಗಿಯೂ ಯಾವನು ತನ್ನ ಪ್ರಾಣವನ್ನು ಕಳೆದುಕೊಳ್ಳುವನೋ ಅವನು ಅದನ್ನು ಉಳಿಸಿಕೊಳ್ಳುವನು. ಆಮೇಲೆ ಈ ಸುವಾರ್ತೆ ಪುಸ್ತಕಗಳಲ್ಲಿ ಮತ್ತಾಯ, ಮಾರ್ಕ, ಲೂಕ ಈ 3 ಪುಸ್ತಕಗಳಲ್ಲೂ ಸರಿ ಬರೆಯಲ್ಪಟ್ಟಿದೆ. ಅದು ಓದಿಕೊಳ್ಳೋಣ. ಮತ್ತಾಯ 10ನೇ ಅಧ್ಯಾಯ 39ನೇ ವಚನದಲ್ಲಿ ಇದೇ ವಚನವು ಹೇಳಲ್ಪಟ್ಟಿದೆ. ಮತ್ತಾಯ 10:39. ತನ್ನ ಪ್ರಾಣವನ್ನು ಕಂಡುಕೊಳ್ಳುವವನು ಅದನ್ನು ಕಳೆದುಕೊಳ್ಳುವನು, ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಕಂಡುಕೊಳ್ಳುವನು. ಮತ್ತು ಅದೇ ರೀತಿಯಾಗಿ ಲೂಕ 17ನೇ ಅಧ್ಯಾಯ 33ನೇ ವಚನದಲ್ಲೂ ಸಹ ಬರೆಯಲ್ಪಟ್ಟಿದೆ. ಲೂಕ 17ನೇ ಅಧ್ಯಾಯ 33ನೇ ವಚನ. ಯಾವನು ತನ್ನ ಪ್ರಾಣ ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುವನೋ ಅವನು ಅದನ್ನು ಕಳೆದುಕೊಳ್ಳುವನು, ಮತ್ತು ಯಾವನು ತನ್ನ ಪ್ರಾಣವನ್ನು ಕಳೆದುಕೊಳ್ಳುವನೋ ಅವನು ಅದನ್ನು ಕಾಪಾಡಿಕೊಳ್ಳುವನು. ಆಮೇಲೆ ಹೇಗೆ ಒಂದು ಮತ್ತಾಯ, ಮಾರ್ಕ, ಲೂಕ ಒಂದು ವಿಶೇಷವಾಗಿ ಇದೇ ವಚನವು ಬರೆಯಲ್ಪಟ್ಟಿರುವಂಥದ್ದಾಗಿದೆ. ಇಲ್ಲಿ ಒಂದು 3 ವಚನ ಓದಿಕೊಂಡಿರುವಾಗ ಒಂದೇ ಅರ್ಥ ತೋರಿಸುವಂಥದ್ದಾಗಿದೆ. ಇಲ್ಲಿ ಒಂದು ಶಿಷ್ಯರಾದಂಥ ನಮಗೆ ಇಲ್ಲಿ ಶಿಷ್ಯತ್ವದ ಕುರಿತಾಗಿ ಯೇಸುವಿನ ಬೋಧನೆಯಲ್ಲಿ ಉಪದೇಶಗಳು ಇಲ್ಲಿ ಪ್ರಮುಖವಾದ ಭಾಗವಾಗಿ ಈ ವಚನವು ತೋರಿಸಲ್ಪಟ್ಟಿದೆ. ಜೊತೆಗೆ ಇಲ್ಲಿ ನಿಜವಾಗಿ ಜೀವವನ್ನು ಕಂಡುಕೊಳ್ಳುವವನು, ನಿಜವಾಗಿ ಜೀವನವು ಕಂಡುಕೊಳ್ಬೇಕಾ ಆತನನ್ನು ಮತ್ತು ಆತನ ಸಂದೇಶವನ್ನು ಅನುಸರಿಸುವರಾಗಿರಬೇಕು. ಯೇಸುವಿನ ಒಂದು ಸಂದೇಶ ಮತ್ತು ಯೇಸುವಿನ ಸುವಾರ್ತೆಯನ್ನು ನಾವು ಅನುಸರಿಸಿರಬೇಕು, ಆತನ ಆಜ್ಞೆಗಳನ್ನು ನಾವು ಅನುಸರಿಸಿರಬೇಕು ಎಂಬುದಾಗಿ ಹೇಳುವಂಥದ್ದಾಗಿದೆ. ಜೊತೆಗೆ ಸ್ವಾರ್ಥ ಆಸೆ, ನಮ್ಮಲ್ಲಿರುವಂಥ ಆಸೆ ಬಯಕೆಗಳು ಈ ಲೋಕದ ಇರುವಂತೆ ಪ್ರಾಮುಖ್ಯತೆ ಅಲ್ಲ ಮತ್ತು ಆದ್ಯತೆ ಎಲ್ಲವನ್ನು ತ್ಯಜಿಸಬೇಕು. ನಮಗೆ ನಿಜವಾಗಿಯೂ ಜೀವನ ಬೇಕು ಅನ್ನೋದಾದರೆ ದೇವರ ಯೇಸುವಿನ ಬೋಧನೆಗೆ ನಾವು ಪ್ರಾಮುಖ್ಯ ಕೊಡಬೇಕು. ಜೊತೆ ಈ ಲೋಕದ ಆಸೆಗಳ ಆದ್ಯತೆ ಎಲ್ಲವನ್ನು ನಾವು ತ್ಯಜಿಸುವುದಕ್ಕೆ ಸಿದ್ಧವಾಗಬೇಕು. ಈ ಶಿಷ್ಯತ್ವ ಅಂತ ಹೇಳುವಾಗ ನಮಗೆ ಸ್ವಂತ ಒಂದು ಆಲೋಚನೆ, ನಮ್ಮ ಸ್ವಂತ ಒಂದು ಆಸೆಗಳ ರೀತಿಯಾಗಿ ನಡೆಯುವಂಥ ಸ್ಥಿತಿಯಲ್ಲ ಇದು. ಒಬ್ಬ ಗುರು ಅಂತ ಹೇಳುವಾಗ ಆ ಗುರುವಿನ ಪ್ರತಿಯೊಂದು ಮಾತನ್ನು ನಾವು ಕೇಳಿ ಅನುಸರಿಸಬೇಕು, ಹಿಂಬಾಲಿಸುವಂಥರಾಗಿರಬೇಕು. ಒಂದು ಜೀವನ ಶೈಲಿ ಆಗಿರ್ಬೋದು, ನಮ್ಮ ಪ್ರತಿಯೊಂದು ನಡವಳಿಕೆ ಆಗಿರ್ಬೋದು, ಎಲ್ಲ ವಿಷಯಗಳನ್ನು ನಾವು ಒಂದು ಬದಲಾಯಿಸ್ಕೊಳ್ಬೇಕು. ಒಂದು ಗುರುವಿನಂತೆ ಶಿಷ್ಯ ಆಗಬೇಕು ಅಂತ ಹೇಳುವಾಗ ಗುರು ಹೇಳಿದಂಥ ಪ್ರತಿಯೊಂದು ಮಾತನ್ನು ಕೇಳುವನಾಗಿರ್ತಾನೆ. ಅದೇ ರೀತಿಯಾಗಿ ಇಲ್ಲಿ ನಮ್ಮ ಜೀವನ ಉಳಿಸ್ಕೊಳ್ಬೇಕು ಅನ್ನೋದಾದರೆ ಇಲ್ಲಿ ಏಕೆಂದರೆ ನಮ್ಮ ಸ್ವಂತ ಸೌಕರ್ಯಗಳು, ನಮಗೆ ಒಂದು ಆಸೆಗಳು ಮತ್ತು ಸ್ವಂತ ಸಂರಕ್ಷಣೆಯನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಾಮುಖ್ಯವನ್ನು ನೀಡುವುದು. ಜೊತೆಗೆ ಈ ವಚನವು ಪ್ರಕಾರ ಇಲ್ಲಿ ನಿಜವಾದ ಮತ್ತು ಶಾಶ್ವತವಾದ ಮತ್ತು ನಿತ್ಯ ಜೀವನ ಮತ್ತು ಸೇರಬೇಕೆಂಬುದಕ್ಕೆ ಇದು ನಾವು ನಮ್ಮ ಜೀವವನ್ನು ಒಂದು ಕಳೆದುಕೊಳ್ಳುವುದಕ್ಕೆ ಕಾರಣವಾಗ್ತದೆ. ನಾವು ನಿಜವಾಗಿ ಒಂದು ಒಳ್ಳೆಯ ಒಂದು ಜೀವನ ನಿತ್ಯ ಜೀವನ ಪಡಬೇಕಾದ್ರೆ ಈ ಮನುಷ್ಯದಲ್ಲಿರುವಂಥ ಈ ಎಲ್ಲ ಸ್ವಾರ್ಥತೆ ಮತ್ತು ಎಲ್ಲವನ್ನು ಸ್ವಂತ ಸೌಕರ್ಯ ಏನಿದೆ, ಆಸೆಯನ್ನು ಬಯಕೆಗಳೇನಿದೆ ಮತ್ತು ಸಂರಕ್ಷಣೆ ನಮ್ಮ ಸ್ವಂತ ದೇಹನ ಸಂರಕ್ಷಣೆ ಪಡಿಸೋದು ಎಲ್ಲವನ್ನು ನಾವು ಕಳೆದುಕೊಳ್ಳುವುದಕ್ಕೆ ಒಂದು ಸಿದ್ಧತೆ ಪಡಬೇಕೆಂಬುದಾಗಿ ತಿಳಿಸ್ಕೊಡುತ್ತೆ. ಮತ್ತು ನಿಮ್ಮ ಜೀವವನ್ನು ಕಳೆದುಕೊಳ್ಳುವುದು. ಆಮೇಲೆ ನೋಡಿ, ನಿಜವಾಗಿ ನಾವು ಜೀವನ ಇಲ್ಲಿರುವಂಥದ್ದು ಇಲ್ಲಿ ಯೇಸುವಿನ ಒಂದು ನಿಮಿತ್ತ ಏಸಪ್ಪ ಹಿಂಬಾಲಿಸ್ತಿರುವಾಗ, ನಾವು ಶಿಷ್ಯರಾಗಿರುವಾಗ ನಮ್ಮ ಜೀವನವನ್ನು ಕಳೆದುಕೊಳ್ಳುವುದಕ್ಕೂ ನಾವು ಎಂದರೆ ನಮ್ಮ ಸ್ವಂತ ಯೋಚನೆಗಳು ಆತನ ಬೋಧನೆಗಳಿಗೆ ಅನುಸರಿಸುವಾಗ ನಮ್ಮ ಶಿಲ್ಬೆಯನ್ನು ಹೊತ್ತುಕೊಳ್ಳುವುದು ಮತ್ತು ಇದರಲ್ಲಿ ನಮ್ಮನ್ನು ನಾವು ನಿರಾಕರಿಸುವಂಥದ್ದು. ನೋಡಿ, ಆತನ ಶಿಲ್ಬೆ ಅಂತ ಹೇಳುವಾಗ ಆತನನ್ನು ಪರಿಪೂರ್ಣವಾಗಿ ನಮ್ಮ ಜೀವಿತವನ್ನು ಆತನ ಸುವಾರ್ತೆಗೆ ನಾವು ಅರ್ಪಿಸುವಂಥದ್ದಾಗಿದೆ. ನಮ್ಮ ಜೀವನ ಪರಿಪೂರ್ಣವಾಗಿ ಆತನ ಚಿತ್ತದಂತೆ, ಆತನ ಆಲೋಚನೆಯಂತೆ, ಆತನ ಹೇಳಿದ ಮಾತಿನ ಪ್ರಕಾರ ನಡೆಯುವುದಕ್ಕೆ ನಮ್ಮ ದೇಹಗಳನ್ನು ಅದು ಒಪ್ಪಿಸಿಕೊಡುವಂಥದ್ದು ವಾಕ್ಯ ಹೇಳುತ್ತೆ. ಮತ್ತು ಇಲ್ಲಿ ಈ ಮನುಷ್ಯನ ಜೀವನದ ತ್ಯಾಗ ಇಲ್ಲಿ ಏನಾಗಿ ತೋರಿಸ್ತಂತೆ, ನಮ್ಮ ಜೀವಿತವು ಲೂಕ 8:35 ಹೇಳುತ್ತೆ, ನನ್ನ ನಿಮಿತ್ತವಾಗಿ ಸುವಾರ್ತೆ ನಿಮಿತ್ತವಾಗಿ ಅಂತ ಹೇಳುತ್ತೆ. ನನ್ನ ನಿಮಿತ್ತವಾಗಿಯೂ ಮತ್ತು ಸುವಾರ್ತೆ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳ್ಕೋದಾದರೆ ದೇವರಿಗಾಗಿ ಒಂದು ಸಿದ್ಧತೆ, ನಾನು ಪ್ರಾಣ ಕೊಡೋದಕ್ಕೂ ಸಿದ್ಧತೆ ಇದ್ದೇನೆ. ದೇವರ ರಾಜ್ಯದ ಸಾರುವಾಗ ಅನೇಕ ಕಷ್ಟಗಳಾದರೂ ಸರಿಯೇ, ಸಾವು ಸಂಭವಿಸೋದಾದ್ರೂ ನಾವು ಆತನಿಗಾಗಿ ಜೀವಿಸ್ತೇನೆ, ಆತನಿಗಾಗಿ ನಾವು ಸಾಯ್ತೇನೆ ಎಂಬುದಾಗಿರುವುದಾದರೆ ಆತನು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಿದೆಯಂತೆ. ನಿಜವಾಗಿ ಮನುಷ್ಯನ ಒಂದು ಜೀವನ ಒಂದು ತ್ಯಾಗ,
ನಮ್ಮ ಜೀವನವನ್ನು ಉಳಿಸ್ತದೆ ಎಂಬುದಾಗಿ ವಾಕ್ಯವು ಒಂದು ಆತ್ಮಿಕವಾದ ನಿತ್ಯ ಜೀವನ ಪಡೆದುಕೊಳ್ಳುವುದಕ್ಕಾಗಿ ಮನುಷ್ಯನ ಜೀವವುದು ಪರವಾಗಿಲ್ಲ ಎಂಬುದಾಗಿ ಈ ವಚನವು ನಮಗೆ ಭರವಸೆ ನೀಡುವಂಥದ್ದಾಗಿದೆ. ಇದು ಶಾಶ್ವತ ಜೀವನ ಅಥವಾ ನಮಗೆ ನಿತ್ಯ ಜೀವನ ಪಡೆಯುವುದು ಮತ್ತು ದೇವರ ಯೋಚನೆ ಚಿತ್ತಕ್ಕೆ ಉದ್ದೇಶಪೂರ್ವಕವಾಗಿ ಒಪ್ಪಿಸಿಕೊಡುವಂಥದ್ದು ವಾಕ್ಯವಾಗಿದೆ. ದೇವರ ಸ್ತೋತ್ರ. ದೇವರು ಈ ದಿನಗಳಲ್ಲಿ ನಮಗೆ ಒಂದು ಎಚ್ಚರಿಸುವಂತರಾಗಿದ್ದಾರೆ. ನಮ್ಮ ಪ್ರಾಣವನ್ನು ಉಳಿಸ್ಕೊಳ್ಬೇಕೆಂಬುದಾಗಿ ನಾವು ಆತರ ಪಡ್ತಿದ್ದೀವಿ. ಏಕೆಂದರೆ ಒಂದು ಸುವಾರ್ತೆ ನಿಮಿತ್ತವಾಗಿ ನಮಗೆ ಒಂದು ಬಯಕಿದೆ. ಸುವಾರ್ತೆ ಹೇಳೋಕೋದ್ರೆ ಅನೇಕರು ನಮ್ಮನ್ನು ಬೈತಾರೆ, ಹೀಯಾಳಿಸ್ತಾರೆ. ನಮ್ಮ ಸ್ವಂತ ಜನರೇ ನಮಗೆ ಯಾವುದಕ್ಕೂ ಬಾರದವರು ಎಂಬುದಾಗಿ ನಮ್ಮನ್ನು ಮಾತನ್ನು ಹೇಳ್ತಾರೆ ಎಂಬುದಾಗಿ ನಾವು ಕುಳಿತುಕೊಳ್ಳೋದಾದರೆ ಅದು ನಮ್ಮ ನಿಜವಾಗಿಯೂ ಒಂದು ನಿತ್ಯ ಜೀವವು ದೇವರು ವಾಗ್ದಾನ ಮಾಡಿರುವಂಥದ್ದು. ಅದನ್ನು ನಾವು ತೆಗೆದುಕೊಳ್ಳುವುದಕ್ಕೆ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಆದರೆ ನನ್ನ ನಿಮಿತ್ತವಾಗಿ ಸುವಾರ್ತೆ ನಿಮಿತ್ತವಾಗಿಯೂ ದೇವರು ನಮ್ಮ ಜೊತೆ ಇದ್ದಾರೆ ಮತ್ತು ದೇವರ ಸುವಾರ್ತೆ ನಾನು ಸಾರಲ್ಪಡಬೇಕು. ನೋಡಿ, ಸುವಾರ್ತೆ ಯೇಸಪ್ಪನು ಮೊದಲಿದಾಗ ಏನನ್ನು ಸಾರಲ್ಪಟ್ಟಿದ್ದಾನೆ ಅಂತ ಹೇಳಿದಾದರೆ, ಮಾನಸಾಂತರ ಪಡಿರಿ, ದೇವರ ಪರಲೋಕ ರಾಜ್ಯವು ಸಮೀಪವಾಯಿತು ಎಂಬುದಾಗಿ. ನಿಜವಾಗಿ ಈ ದಿನಗಳಲ್ಲಿ ಸರಿಯೇ ನಾವು ಹೇಗೆ ರಕ್ಷಣೆ ಬಂದ್ವಿ, ಅದೇ ರೀತಿ ನಮ್ಮ ಕುಟುಂಬವೂ ಸರಿ, ನಮ್ಮ ಸ್ನೇಹಿತರಾಗಿದ್ದು ಬಂದು ಬಳಗದವರು ಯಾರಾದರೂ ಸರಿಯೇ ದೇವರನ್ನ ಒಂದು ಸುವಾರ್ತೆ ನಾವು ಸಾರಲ್ಪಡುವಾಗ ಅವರು ಕೇಳ್ತಾರೋ ಬಿಡ್ತಾರೋ ನಮ್ಮ ಒಂದು ಕೆಲಸ ಆತನ ನಾವು ಸಾರುವಂತರಾಗಿರಬೇಕು. ದೇವರು ಸಹ ಆ ದಿನಗಳಲ್ಲೇ ಆತನು ಸಾರಲ್ಪಟ್ಟಿದ್ದಾನೆ ಸುವಾರ್ತೆಯನ್ನು. ಮಾನಸಾಂತರ ಪಡಿರಿ, ಪರಲೋಕ ರಾಜ್ಯವು ಸ್ವರ್ಗ ರಾಜ್ಯವು ಸಮೀಪವಾಗ್ತಿದೆ ಎಂಬುದಾಗಿ ಹೇಳುವಾಗ, ಈ ದಿನಗಳಲ್ಲಿ ನಾವು ಆತನ ಶಿಷ್ಯರಾಗಿರುವಾಗ ಆತನನ್ನೇ ನಾವು ಹಿಂಬಾಲಿಸ್ತೀನಿ ಅಂತ ಹೇಳುವಾಗ, ಆತನೇ ಹೇಗೆ ನಡೀತಾನೆ ಅದೇ ರೀತಿ ನಾನು ನಡಿಬೇಕೆಂಬುದು ಹೇಳುವಾಗ, ನಾವು ನಮ್ಮ ಪ್ರಾಣವನ್ನು ಸರಿ ಕಳೆದುಕೊಳ್ಳೋದಾದರೆ ಅದು ದೇವರ ದೃಷ್ಟಿಯಲ್ಲಿ ದೇವರು ನಮಗೆ ಒಂದು ಪ್ರಾಣವನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗಿದೆ. ದೇವರ ಸ್ತೋತ್ರ. ಈ ದಿನದಲ್ಲಿ ನಾವು ಯಾವುದಕ್ಕೂ ಭಯಪಡೋದು ಬೇಡ. ದೇವರು ನಮ್ಮ ಸಂಗಡ ಇರುವುದಾದರೆ ನಮಗೆ ಎಲ್ಲ ವಿಷಯಗಳಲ್ಲೂ ಒಂದು ಜೀವಿತ ಇದೆ ಮತ್ತು ನಿತ್ಯ ಜೀವ ಇದೆ ಮತ್ತು ಶಾಶ್ವತವಾದ ಜೀವ ಪಡೆದುಕೊಳ್ಬೇಕೆಂಬುದಾಗಿರುವಾಗ ಈ ಹೋರಾಟಗಳು ನಮಗೆ ಯಾವುದೂ ಲೆಕ್ಕಕ್ಕೆ ತಗೊಳ್ಳೋದಲ್ಲೇ ನಾವು ನಮ್ಮ ದೃಷ್ಟಿ ಯಾರ ಮೇಲಿದೆ ಅದು ಯೇಸು ಕ್ರಿಸ್ತನ ಮೇಲೆ ಮಾತ್ರ ಬಿಟ್ಟು ನಾವು ಮುಂದೆ ಆತನಾಗಿ ಹೇಳಿದಂಥ ಪ್ರತಿಯೊಂದು ಮಾತಿನಲ್ಲೂ ನಮ್ಮ ಪ್ರತಿಯೊಂದು ಜೀವಿತವನ್ನು ಆತನೇ ಸಮರ್ಪಿಸೋಣ. ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ. ಒಂದು ಆತ್ಮವು ದೇವರ ಒಂದು ಕಡೆಗೆ ತಿರುಗಿಕೊಳ್ಳೋದಾದರೆ, ಒಂದು ಪಾಪಿ ದೇವರ ಕಡೆ ತಿರುಗಿಕೊಳ್ಳೋದಾದರೆ ಅಲ್ಲಿ ಪರಲೋಕ ರಾಜ್ಯದಲ್ಲಿ ಎಲ್ಲ ಸಂತೋಷಕರವಾಗಿರುತ್ತಂತೆ. ನೋಡಿ, ಅದೇ ರೀತಿಯಾಗಿ ನಾವು ಹೇಗೆ ಒಂದು ಆತ್ಮವನ್ನು ನಿಶ್ಚಯ ಪಡೆದುಕೊಳ್ಬೇಕೆಂಬುದು ಹೋರಾಡ್ತಿದ್ದೀವಿ. ಇನ್ನು ಅನೇಕರಿದ್ದಾರೆ, ಅವರಿಗಾಗಿ ನಾವು ಸಿದ್ಧತೆ ಪಡೋಣ. ಈ ದಿನಗಳಲ್ಲಿ ದೇವರ ಆಲೋಚನೆಗೆ ನಾವು ಆತ ಶಿಷ್ಯರ ಅಂತ ಹೇಳುವಾಗ ಗುರುವಿನ ಮಾತಿಗೆ ಅದು ಏನು ಹೇಳ್ತಾನೆ ಅದೇ ಪ್ರಕಾರ ನಾವೇ ಮುಂದೆ ಹೋಗುವಾಗೆ ಅದನ್ನು ಮಾಡುವಾಗೆ ದೇವರ ಕರೆ ಒಪ್ಪಿಸಿಕೊಡುವಾಗ ಅದು ನಮ್ಮ ನಡೆಸಿಕೊಳ್ಳುವನಾಗಿದ್ದಾನೆ. ದೇವರು ನಮ್ಮನ್ನು ಒಂಟಿಯಾಗಿ ಬಿಡೋದಿಲ್ಲ. ದೇವರು ನಮ್ಮ ಸಂಗಡ ಇರುವಂತನಾಗಿದ್ದಾನೆ. ದೇವರ ಸ್ತೋತ್ರ. ಈ ದಿನ ಈ ವಾಕ್ಯದ ಮೂಲಕವಾಗಿ ನಮ್ಮನ್ನು ಸಾಂತ್ವನ ನೀಡಿದ್ದಕ್ಕಾಗಿ ಸ್ತೋತ್ರವನ್ನು ಮಾಡುತ್ತಾ ಯೇಸುವಿನ ಕೃಪೆ ನಮ್ಮೆಲ್ಲರ ನಿಂದಲಿ. ಆಮೇಲೆ